ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಬೀಳುತ್ತಾ ಬ್ರೇಕ್. 3 ತಿಂಗಳ ಒಳಗೆ ಸಕ್ರಮ ಮಾಡಿಕೊಳ್ಳದಿದ್ರೆ ರೈತರ ಪಂಪ್ಸೆಟ್ ವಿದ್ಯುತ್ ಕಡಿತ. ಅಪ್ರಾಪ್ತರಿಗೆ ಸಾಮಾಜಿಕ ಜಾಲತಾಣ ನಿಷೇಧಕ್ಕೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಜಾರಿ. ವಾಣಿಜ್ಯ ಬಳಕೆ ಸಿಲಿಂಡರ್ ಬೇಕೆಂದ್ರೆ ಗೇಲ್ ಗ್ಯಾಸ್ನಲ್ಲಿ ವಾರದೊಳಗೆ ನೋಂದಣಿ ಕಡ್ಡಾಯ. ಇದು ವಿಧಾನ ಪರಿಷತ್ನಲ್ಲಿ ಚರ್ಚೆಯಾದ ಪ್ರಮುಖ ವಿಷಯಗಳು. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮತ್ತೊಂದು ವಾಕ್ಸಮರಕ್ಕೆ ವೇದಿಕೆ ಸಿದ್ಧವಾದಂತೆ ಕಾಣುತ್ತಿದೆ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕೊಕ್ಕೆ ಹಾಕಲು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು ಇದು ದೊಡ್ಡ ವಿವಾದಕ್ಕೆ ಎಡೆಮಾಡಿಕೊಡಲಿದೆ. ವಿಧಾನ ಪರಿಷತ್ನಲ್ಲಿ ಶೂನ್ಯ ವೇಳೆಯಲ್ಲಿ ಈ ವಿಚಾರ ಪ್ರಸ್ತಾಪವಾಗಿದ್ದು, ಕಾರ್ಯಕ್ರಮ ನಿಗದಿಯಾದ ಸ್ಥಳದಲ್ಲಿ ನಡೆಯಲು ಬಿಡಲ್ಲ ಎಂದು ಸಚಿವ ಎಂಸಿ ಸುಧಾಕರ್ ಹೇಳಿದ್ದಾರೆ. ಮೈಸೂರು ವಿವಿಯಲ್ಲಿ ಇದೇ 26ರಿಂದ 3 ದಿನಗಳ ಕಾಲ ಪ್ರಜ್ಞಾ ಪರ್ವ ಸಂಸ್ಥೆ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನ ಆಯೋಜಿಸಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವಿಲ್ಲ. ಕುಲಸಚಿವರಿಗೆ ಈ ಬಗ್ಗೆ ಮಾಹಿತಿ ಕೇಳಿದ್ದೇನೆ. ಹೀಗಾಗಿ ತಕ್ಷಣವೇ ವಿವಿ ಆವರಣದಲ್ಲಿ ಕಾರ್ಯಕ್ರಮ ನಡೆಸೋದನ್ನ ರದ್ದು ಮಾಡುವಂತೆ ಸೂಚಿಸುತ್ತೇನೆ ಎಂದು ಸಚಿವ ಎಂಸಿ ಸುಧಾಕರ್ ಉತ್ತರಿಸಿದ್ದಾರೆ. ರಾಜ್ಯದ ರೈತರಿಗೆ ಇದೊಂದು ಆಘಾತಕಾರಿ ವಿಚಾರ. ಅಕ್ರಮ ಸಕ್ರಮದ ಅಡಿ ತಕ್ಷಣವೇ ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕ ಪಡೆದು ಸಕ್ರಮ ಮಾಡಿಕೊಳ್ಬೇಕು. 3 ತಿಂಗಳೊಳಗೆ ಈ ಪ್ರಕ್ರಿಯೆ ಮುಗಿಸಿಕೊಳ್ಬೇಕು ಅಂತ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಲ್ಲದಿದ್ದರೆ ವಿದ್ಯುತ್ ಸಂಪರ್ಕ ಕಟ್ ಎಂದು ಸಚಿವ ಜಾರ್ಜ್ ಹೇಳಿದ್ದಾರೆ. ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು 4.5 ಲಕ್ಷ ರೂಪಾಯಿ ಬೇಕು. ಸರ್ಕಾರ 3 ಲಕ್ಷ ರೂಪಾಯಿ ನೀಡುತ್ತದೆಯಾದರೂ ರೈತರು 1.5 ಲಕ್ಷ ರೂಪಾಯಿ ಕಟ್ಟಬೇಕು. ಇದುವರೆಗೂ ಸಕ್ರಮ ಮಾಡಿಕೊಳ್ಳದ ರೈತರಿಗೆ ಇದು ದೊಡ್ಡ ಹೊರೆಯಾಗಲಿದೆ. ಮೊದಲು ಅದು ಮಾಡ್ತಾ ಇರಲಿಲ್ಲ, ಈಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಏನು ಅಕ್ರಮ ಸಕ್ರಮ ಸಮೇತ ನಾವು ಒಂದು ಕಟ್ ಆಫ್ ಡೇಟ್ ಕೊಟ್ಟುಬಿಟ್ಟು 4,50,000 50 ರೂಪಾಯಿ ಕಟ್ಟಿದವರು ಸಮೇತ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿದ್ದೀವಿ. ಅದನ್ನು ಸರಿ ಮಾಡೋ ತನಕ ನಾವು ಅದನ್ನು ಮಾಡ್ತೀವಿ. ಆದರೆ ಏನಾಗಿದೆ, ಅದಕ್ಕೆ ಸುಮಾರು ಅವರು ಬೇಸಿಕ್ ಇದನ್ನು ದುಡ್ಡು ಕಟ್ಟಬೇಕು. ಅದು ಸುಮಾರು 1.5 ಲಕ್ಷ, 4 ಲಕ್ಷದಲ್ಲಿ ಸುಮಾರು 3 ಲಕ್ಷ ನಾವು ಈಗಾಗಲೇ ಮಾಡಿದ್ದೀವಿ. ಅದನ್ನು 500 ಮೀಟ್ರಿಗಿಂತ ಒಳಗಡೆ ಇರುವುದು ನಾವೇ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದೀವಿ. ಕೆಲವರು ದುಡ್ಡು ಕಟ್ತಾ ಇಲ್ಲ. ಆ ದುಡ್ಡು ಕಟ್ಟೋದವರಿಗೆ ಸುಮಾರು 3 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಈಗಾಗಲೇ 1.5 ತಿಂಗಳು ಆಗಿದೆ. ಇದಾದ ಮೇಲೆ ನಾವು ಕಟ್ಟುನಿಟ್ಟಾಗಿ ಅದನ್ನು ಡಿಸ್ಕನೆಕ್ಟ್ ಮಾಡುವಂಥ ಕೆಲಸಗಳು ಮಾಡ್ತೀವಿ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅಪ್ರಾಪ್ತರಿಗೆ ಅಂದ್ರೆ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನೀಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬೇಕು ಬೇಡಗಳನ್ನೆಲ್ಲ ನೋಡ್ತಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣವನ್ನ ಈ ವಯೋಮಾನದವರಿಗೆ ನಿಷೇಧಿಸಬೇಕು. ಕೆಲ ಮಕ್ಕಳು ಆತ್ಮಹತ್ಯೆಯಂತಹ ಕೆಟ್ಟ ನಿರ್ಧಾರಕ್ಕೂ ಬರ್ತಾರೆ. ಆದಷ್ಟು ಬೇಗ ನಿಷೇಧ ಆಗಬೇಕು. ಮಕ್ಕಳ ಶಿಕ್ಷಣಕ್ಕೂ ಇದು ಸಮಸ್ಯೆಯನ್ನ ತಂದೊಡ್ಡಲಿದೆ. ಮುಂದಿನ ಅಧಿವೇಶನದಲ್ಲಿ ಇದಕ್ಕೊಂದು ಕಾಯ್ದೆ ಜಾರಿಗೆ ತರ್ತೇವೆ. ಈ ಬಗ್ಗೆ ಪೋಷಕರ ಜೊತೆಯೂ ಮಾತನಾಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ. 16 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಬ್ಯಾನ್ ಮಾಡಬೇಕಂತ ನಾವು ಬಜೆಟಲ್ಲಿ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳು 2026-27 ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀವಿ. ಇದನ್ನು ಬೇರೆ ಬೇರೆ ದೇಶದಲ್ಲೂ ಕೂಡ ನಾವೆಲ್ಲ ನೋಡಿದಾಗ ಕೆಲವು ಮಾಹಿತಿ ಇದೆ. ಆಲ್ಮೋಸ್ಟ್ ಎಲ್ಲ ಮೇಜರ್ ಕಂಟ್ರೀಸಲ್ಲೂ ಕೂಡ ಇದನ್ನು ಬ್ಯಾನ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಎಲ್ಲ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಆ ಹಂತದಲ್ಲಿ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಾನೂನು ಇದೆ, ಮೊಬೈಲ್ ತೊಗೊಂಡು ಹೋಗಬಾರ್ದು ಅಂತ, ಯೂಸ್ ಮಾಡಬಾರ್ದು ಅಂತಲೂ ಇದೆ. ಆದರೆ ಅದು ಯಾರು ಕೂಡ ಪ್ರಾಕ್ಟೀಸು ಮಾಡಿರಲಿಲ್ಲ. ಅದನ್ನ ಕೆಲವು ಸತಿ ಹೊರಗಡೆ ಬಂದಾಗ ಯೂಸ್ ಮಾಡ್ತಾರೆ. ಆ ಥರ ಸಿಸ್ಟಮ್ ಎಲ್ಲ ಏನು ಕೂಡ ಇರಲಿಲ್ಲ. ಆದರೆ ನಾವು ಈ ಒತ್ತಡದ ಬಗ್ಗೆ ಏನು ಮಾನ್ಯ ಸದಸ್ಯರು ಹೇಳಿರೋದು ಅದು ಎಲ್ಲದೂ ಕೂಡ ಇದು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ರೀಸನ್ನೇ ಅದು. ಯಾಕೆಂದರೆ ಮಕ್ಕಳಿಗೆ ಕಲಿತಕ್ಕಂಥ ಸಂದರ್ಭದಲ್ಲಿ ಈ ಮೊಬೈಲಿಂದ ಒಳ್ಳೆಯ ಕಲಿಕೆ ಆದರೆ ಓಕೆ, ಆದರೆ ಮೊಬೈಲಲ್ಲಿ ಇವತ್ತು ಬರ್ತಕ್ಕಂಥದ್ದು ಹೆಚ್ಚು ಕಮ್ಮಿ ಅನವಶ್ಯಕತೆ ಮತ್ತು ಅದು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ವಿಚಾರಗಳೇ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಇನ್ಪುಟ್ಟಲ್ಲಿ ಏನು ಕೊಟ್ಟರೂ ತೊಗೊಂಡ್ಬಿಡ್ತಾರೆ. ಯುದ್ಧದ ಪರಿಣಾಮ ವಾಣಿಜ್ಯ ಸಿಲಿಂಡರ್ ಕೊರತೆಯಾಗಿದೆ. ಈ ಕೊರತೆ ನೀಗಿಸಲು ಸಿಎಂ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. 20% ಕೊಡಿ ಎಂದು ಹೇಳಿದ್ದಾರೆ. ಇಂದು ಸಭೆ ನಡೆಸುತ್ತೇನೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ರಿಜಿಸ್ಟರ್ ಮಾಡಿಕೊಂಡವರಿಗೆ ಮಾತ್ರ ಸಿಲಿಂಡರ್ ಪಡೆಯಲು ಅವಕಾಶವಿದೆ. 1 ವಾರದೊಳಗೆ ಗೇಲ್ ಗ್ಯಾಸ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಬೇಕಾದ ಪರಿಸ್ಥಿತಿ ಇದೆ ಅಂತ ಸಚಿವರು ಸದನದಲ್ಲಿ ಹೇಳಿದ್ದಾರೆ. ಒಟ್ನಲ್ಲಿ ಯುದ್ಧದಿಂದ ಉಂಟಾಗಿರುವ ತೈಲ ಮತ್ತು ಗ್ಯಾಸ್ ಸಮಸ್ಯೆ ಆದಷ್ಟು ಬೇಗ ಪರಿಹರಿಯಲಿ ಅನ್ನುವುದೇ ನಮ್ಮ ಆಶಯ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.